ನಮ್ಮ ಕರುನಾಡು ಕಲೆ, ಸಂಸ್ಕೃತಿ, ಜಾನಪದದ ಬೀಡು. ಅತ್ಯಂತ ಶ್ರೀಮಂತ ಸಾಹಿತ್ಯ, ಸಂಗೀತ ಪರಂಪರೆಯನ್ನ ಹೊಂದಿರೋ ನಾಡು. ಇಲ್ಲಿನ ಜ್ಞಾನ ಸಂಪತ್ತನ್ನ ಭಾವಪೂರ್ಣ ಗೀತೆಗಳ ಮೂಲಕ ನಿಮ್ಮ ಮನ ಮುಟ್ಟಿಸೋ ಪ್ರಯತ್ನನೇ ಈ ಜ್ಞಾನಪದ. ನಾನು ರಕ್ಷಾ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರೆ. ಅಮ್ಮನಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಅದರಲ್ಲೂ ಗಂಡು ಮಕ್ಕಳ ಬಗ್ಗೆ ಅಂತೂ ತುಂಬಾನೇ ಪ್ರೀತಿ. ಕರುಳ ಬಳ್ಳಿಗಳ ಬಗ್ಗೆ ಆಕೆಗೆ ಸಾವಿರ ಕನಸುಗಳು. ಸಾಲ ಸೋಲ ಮಾಡಿ ಮಗನನ್ನ ಓದಿಸ್ತಾಳೆ. ವಂಶ ಬೆಳಿಬೇಕು ಅಂತ ಅಮ್ಮನೇ ಚಿನ್ನದಂತ ಹುಡುಗಿನ ಹುಡುಕಿ ಮದುವೆ ಮಾಡ್ತಾಳೆ. ಆದ್ರೆ ಇಷ್ಟೆಲ್ಲ ಮಾಡಿದ ಅಮ್ಮನನ್ನ ಮದುವೆ ಆದ್ಮೇಲೆ ಮಗ ದೂರ ಮಾಡ್ಬಿಟ್ರೆ ಆ ಹೆತ್ತ ಕರುಳಿಗೆ ಹೇಗನ್ನಿಸ್ಬೇಡ? ಅವಳ ಎದೆ ಒಡೆದು ಹೋಗೋದಿಲ್ವಾ? ಅದಕ್ಕೆ ತಾಯಿ ಅನ್ನೋ ದೇವತೆನ ಯಾವತ್ತೂ ದೂರ ಮಾಡಬೇಡ ಅಂತ ನಮ್ಮ ಜಾನಪದರು ಹಾಡಿನ ಮೂಲಕ ಬುದ್ಧಿ ಹೇಳಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಭಗವಂತನೋ ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ, ಎಲ್ಲರನ್ನೂ ಮರೆತೋ ಎಲ್ಲರನ್ನೂ ಮರೆತೋ ಕೊನೆಯಾಯಿತು ಮರಣ. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ. ತಾಯಮ್ಮ ತಾಯಮ್ಮ ಬಂಧು ಬಳಗ ಮಕ್ಕಳ ಮೊಮ್ಮಕ್ಕಳ ಎಲ್ಲರ ತೊರೆದು ದೂರಾದೆ. ಬಂಧು ಬಳಗ ಮಕ್ಕಳ ಮೊಮ್ಮಕ್ಕಳ ಎಲ್ಲರ ತೊರೆದು ದೂರಾದೆ. ಯಾರು ಕಾಣದ ಲೋಕಕ್ಕೆ ಹೋದೆ, ಯಾರು ಕಾಣದ ಲೋಕಕ್ಕೆ ಹೋದೆ. ಕಣ್ಮರೆಯಾದೆಯ ನಮ್ಮನು ಮರೆತು, ಕಣ್ಮರೆಯಾದೆಯ ನಮ್ಮನು ಮರೆತು. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ. ಎಂದು ಸೇರದ ಮಣ್ಣಲ್ಲಿ ಬೆರೆತು ನಮ್ಮನ್ನು ಆಗಲಿ ದೂರಾದೆ. ಎಂದು ಸೇರದ ಮಣ್ಣಲ್ಲಿ ಬೆರೆತು ನಮ್ಮನ್ನು ಆಗಲಿ ದೂರಾದೆ. ಶಾಂತಿಯು ದೊರಕಲಿ ನಿನ್ನಿ ಆತ್ಮಕ್ಕೆ, ಶಾಂತಿಯು ದೊರಕಲಿ ನಿನ್ನ
ನಿನ್ನಿ ಆತ್ಮಕ್ಕೆ ಪರಲೋಕದಲ್ಲೂ ಸುಖವೂ ಸಿಗಲಿ, ಪರಲೋಕದಲ್ಲೂ ಸುಖವೂ ಸಿಗಲಿ. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ. ನೀನು ಮಾಡಿದ ಧರ್ಮಗಳೆಲ್ಲವೂ ನಿನ್ನನ್ನು ಕೈ ಬಿಟ್ಟು ದೂರಾದವೋ. ನೀನು ಮಾಡಿದ ಧರ್ಮಗಳೆಲ್ಲವೂ ನಿನ್ನನ್ನು ಕೈ ಬಿಟ್ಟು ದೂರಾದವೋ. ಯಮನ ಪಾಶಕ್ಕೆ ನೀ ಬಲಿಯಾದೆ, ಯಮನ ಪಾಶಕ್ಕೆ ನೀ ಬಲಿಯಾದೆ. ನಿನ್ನಿ ಆತ್ಮಕ್ಕೆ ಮುಕ್ತಿಯು ಸಿಗಲಿ, ನಿನ್ನಿ ಆತ್ಮಕ್ಕೆ ಮುಕ್ತಿಯು ಸಿಗಲಿ. ಭಗವಂತನು ಕರೆದಾಗ ಮರೆಯಾಯಿತು ನಿನ್ನ ಪ್ರಾಣ. ಎಲ್ಲರನ್ನೂ ಮರೆತೋ ಕೊನೆಯಾಯಿತು ಮರಣ. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಪ್ರಾಣ. ತಾಯಮ್ಮ ತಾಯಮ್ಮ ದೇವರು ಭಕ್ತಿಯಿಂದ ಬೇಡಿದ್ರೆ ನಾವು ಕೇಳಿದ್ದನ್ನು ಕೊಡ್ತಾನೆ ಅಂತಾರೆ. ಆದರೆ ತಾಯಿ ನಾವು ಕೇಳೋಕ್ಕೂ ಮೊದಲೇ ನಮಗೆ ಬೇಕಾದ್ದನ್ನು ಕೊಡ್ತಾಳೆ. ಇದು ಕೇವಲ ಅಮ್ಮನಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಅಂಥ ಅಮ್ಮ ಅಗಲಿದ ಮೇಲೆ ಮಕ್ಕಳ ಪರಿಸ್ಥಿತಿ ಏನು? ಈ ಮನಕಲಕೋ ಹಾಡು ಕೇಳೋ ಮೊದಲು ಒಂದು ಪುಟ್ಟ ವಿರಾಮ.